ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ನಾನು ನಿಮ್ಮ ಪ್ರೀತಿಯ ಜಯಶ್ರೀ. ಇವತ್ತು ಬೆಳಿಗ್ಗೆನೆ ಟಿಫನ್ಗೆ ಅಂದ್ಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೌತೆಕಾಯಿ ತುಂಬ ಜಾಸ್ತಿ ತಂದುಬಿಟ್ಟಿದ್ರು ನಮ್ಮ ಮನೆಯವರು ಊರಿಂದ. ಅದಕ್ಕೋಸ್ಕರ ಅದರಿಂದ ಸೌತೆಕಾಯಿಲಿ ರೊಟ್ಟಿ ಹಾಕ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಈಸಿ ಆ್ಯಂಡ್ ಹೆಲ್ತಿಯಾಗಿರುತ್ತೆ. ಇದು ಫಸ್ಟ್ 2 ಸೌತೆಕಾಯಿ ತುರ್ಕೊಂಡಿದ್ದೀನಿ. ಇಬ್ರಿಗಾದ್ರೆ ಒಂದೇ ಸಾಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿದಂಥ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ಕ್ಯಾರೆಟ್ ತುರಿದಿಟ್ಟಿದ್ದೀನಿ. ಸಣ್ಣಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣಗೆ ಕರ್ಬೇವಿನ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ. ಅದಿಷ್ಟನ್ನು ಹಾಕ್ಬಿಡ್ಬೇಕು ಸೌತೆಕಾಯಿ ಒಳಗಡೆನೆ. ಬೇಕಂದ್ರೆ ಹಸಿರು ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಹಾಕೊಳ್ಳಿ. ನಾನು ಅನಿಷ್ಟು ತಿನ್ನೋದಕ್ಕೋಸ್ಕರ ಹಾಕಿಲ್ಲ. ಕ್ಯಾರೆಟ್ ಒಂದು ತುರ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ತುರ್ದಿಲ್ಲ. ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಿಟ್ಕೊಂಡು ಇದನ್ನ ಹಾಕ್ಬಿಡ್ಬೇಕು ಇದ್ರೊಳಗಡೆ. ಯಾಕೊಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ ಅಂದರೆ ನಾನು ಮತ್ತೆ ನೀರು ಥರ ಆಗಿಬಿಟ್ರೆ ಒಂದೇ ಸತಿ ಇದು ಸೌತೆಕಾಯಿ ಜಾಸ್ತಿ ನೀರು ಬಿಟ್ಕೊಳುತ್ತಲ್ಲ, ಅಕ್ಕಿ ಹಸಿಟ್ಟಾದಾಗ ಹಾಕಿದಾಗ ಅದು ಕಳಿಸ್ದಾಗ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಈಗ ಇದಕ್ಕೆ ಅಕ್ಕಿ ಹಸಿಟ್ಟು ಹಾಕ್ತಾ ಇದ್ದೀನಿ. ಅದು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊತೀನಿ. ಕಳಿಸ್ಕೊಂಡು ಬೇಕಂದರೆ ತೆಳ್ಳಗಾದರೆ ಹಾಕ್ಕೊಂಡು ಕಳಿಸ್ಕೊಬೋದು. ಒಂದೇ ಸತಿ ಜಾಸ್ತಿ ಹಾಕ್ಬಿಡಂಗಿಲ್ಲ ಇದಕ್ಕೆ. ಮತ್ತೆ ನೀರು ಹಾಕಂಗಿಲ್ಲ, ಸೌತೆಕಾಯಿದೆ ನೀರು ತುಂಬ ಇರುತ್ತೆ. ನಮ್ಮ 3 ಜನಕ್ಕೆ ಎಷ್ಟು ಬೇಕು ಅಂತ ಅಳತೆ ನೋಡಿಕೊಂಡು ಅಕ್ಕಿ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ರೊಟ್ಟಿ ಸ್ವಲ್ಪ ದಪ್ಪನೇ ಬರುತ್ತೆ, ತುಂಬ ತೆಳ್ಳಗೆ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಸಾಕಾಗ್ಬಿಡುತ್ತೆ, ಒಂದು ತಿಂದರೆ ಸಾಕು. ಈಗ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ಕೊಂಡು ಕಳ್ಸ್ಕೊತಾ ಇದ್ದೀನಿ. ನೀರೇನು ಹಾಕಲ್ಲ. ಸೌತೆಕಾಯಿ ತುರಿದಿರೋದ್ರಿಂದ ಅದರದ್ದು ನೀರು ತುಂಬಾ ಇದೆ ಅದರಲ್ಲಿ, ಅದಕ್ಕೋಸ್ಕರ ಹಂಗೆ ಕಳ್ಸ್ಕೊತಾ ಒಂದು ಸ್ವಲ್ಪನೇ ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಸೌತೆಕಾಯಿ ಹಾಕ್ಕೊಂಡು ಆ ರೊಟ್ಟಿ ತಟ್ಟ ಅದಕ್ಕೆ ನೋಡಿ ಕಳಿಸ್ಕೊಬೇಕು. ನೀವು ಯಾರಾದರೂ ಈ ಥರ ರೆಸಿಪಿ ಮಾಡಿದರೆ ನನಗೆ ಮಾಡ್ತೀವಿ ಅಂತ ಕಮೆಂಟ್ ಮಾಡಿ. ಹಾಗೆ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಸಮ್ಮರ್ಗೆ ಈ ಬೇಸಿಗೆಗೆ ಸೌತೆಕಾಯಿ ತುಂಬಾ ಒಳ್ಳೆಯದು. ತುಂಬ ನೀರಿನ ಅಂಶ ಇರುತ್ತೆ. ಮತ್ತು ಮಾಮೂಲಿ ರೊಟ್ಟಿ ಹಾಕ್ಬಿಟ್ರೆ ಯಾವಾಗಲೂ ಬಾಯಿ ಆರ್ತಾನೆ ಇರುತ್ತೆ ಅಕ್ಕಿ ರೊಟ್ಟಿ. ಮತ್ತು ಬಾಕ್ಸಲ್ಲಿ ಹಾಕಿದ್ರೆ ಅದು ಸೇದ್ಕೊಂಡ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ, ಮೆತ್ತಗಿರಲ್ಲ. ಇದು ಮೆತ್ತಗೆ ಬರುತ್ತೆ, ಗಟ್ಟಿಯಾಗಿ ಕ್ರಿಸ್ಪಿಯಾಗೆಲ್ಲ ಬರಲ್ಲ. ಚೆನ್ನಾಗಿರುತ್ತೆ, ಒಂಥರ ಬಾಕ್ಸಿಗೆ ಹಾಕೋಕ್ಕೂ ಚೆನ್ನಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈಗ ಎಲ್ಲ ಸೌತೆಕಾಯ್ದು ಹಾಕ್ಕೊಂಡೆ, ಅದು ಕರೆಕ್ಟಾಗಿ ಹದ ಆಯಿತು. ರೊಟ್ಟಿ ತಟ್ಟ ಅದಕ್ಕೆ ಬಂತು ನನಗೆ ನೀಟಾಗಿ. ನಾವು ಹೆಂಚ್ ಮೇಲೆ ಹಾಗೆ ತಟ್ಟೋದಲ್ವಾ, ಅದಕ್ಕೋಸ್ಕರ ತೆಳ್ಳಗೆ ಇರಬೇಕು ಸ್ವಲ್ಪ ನಮಗೆ. ಅಂದರೆ ತೀರಾ ತೆಳ್ಳಗೂ ಆಗಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಈ ಥರ ನೀಟಾಗೆ ನೋಡಿ ಕರೆಕ್ಟಾಗಿ ಬಂದಿದೆ. ನೀವು ಇದ್ರ ಮೇಲೆ ತಟ್ಟಂಗಿದ್ರೆ ಪೇಪರ್ ಮೇಲೆ ತಟ್ಬಿಟ್ಟು ಹೆಂಚ್ ಮೇಲೆ ಹಾಕ್ತಾರಲ್ಲ, ಅವರು ಆ ಹದ ಹೆಂಗ್ ಬರುತ್ತೆ ಆ ಥರ ತಟ್ಟಕ್ಕೆ ಯಾವ ಹದ ಬೇಕು ಅಂತ ನೋಡ್ಕೊಂಡು ತಟ್ಬಿಟ್ಟು ಹಾಕೋಬೋದು. ನಾವು ಹೆಂಚ್ ಮೇಲೆ ಡೈರೆಕ್ಟ್ ಬಳಿತೀವಿ, ಪೇಪರ್ ಮೇಲೆ ತಟ್ಬಿಟ್ಟು ಆಮೇಲೆ ಹೆಂಚ್ ಮೇಲೆ ಹಾಕಲ್ಲ. ಈಗ ಇದನ್ನ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ಪಲ್ಯ ಮಾಡ್ಕೊತೀನಿ. ಇದಕ್ಕೆ ಪಲ್ಯನೇ ಮಾಡಬೇಕು ಅಂತ ಏನೂ ಇಲ್ಲ, ಇದೇ ಒಂಥರ ಟೇಸ್ಟ್ ಆಗಿರುತ್ತೆ ಬರೀ ರೊಟ್ಟಿ ತಿನ್ನೋಕ್ಕೇನೆ. ಬರೀ ಚಟ್ನಿ ಮಾಡ್ಕೊಂಡ್ರೆ ಆಗುತ್ತೆ. ನಾನು ಬೆಂಡೆಕಾಯಿ ಇತ್ತು, ಸುಮ್ಮನೆ ಇನ್ನದು ಬಲ್ತ್ ಬಿಡುತ್ತಲ್ಲ ಅಂದ್ಬಿಟ್ಟು ನಾನು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡೆ ಇದ್ರ ಜೊತೆಗೆ. ಹೆಂಚ್ ಮೇಲೆ ಹಾಕೋದಕ್ಕೆ ಒಂದು ಸ್ವಲ್ಪ ತೆಳ್ಳಗಿರಬೇಕು ಅಂದ್ಬಿಟ್ಟು ನಾನೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಳಿಸ್ಕೊತಾ ಇದ್ದೀನಿ. ಅದು ನೀರು ಬಿಟ್ಕೊಂಡಿದ್ದು ನೋಡಿಕೊಂಡು ಆಮೇಲೆ ನೀರು ಹಾಕ್ಕೊಬೇಕು. ಮತ್ತು ಜಾಸ್ತಿ ತೆಳ್ಳಗಾದಾಗ ಒಂದು ಸ್ವಲ್ಪ ಬೇಕಷ್ಟೇ ನೀರು, ಕಡಿಮೆ, ಜಾಸ್ತಿ ಏನಿಲ್ಲ. ನೀವು ಪೇಪರ್ ಮೇಲೆ ತಟ್ಟೋರ್ಗೆ ಯಾವ್ದಕ್ಕೆ ಬೇಕು ಅನ್ನೋದು ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಕಳಿಸ್ತಾ ಇದ್ದಾಗ. ಅದಕ್ಕೆ ಕಳಿಸ್ಕೊಂಡು ತಟ್ಬಿಟ್ಟು ಹಾಕ್ಕೊಳ್ಳಿ, ಅವಾಗ ಚೆನ್ನಾಗಿ ಬರುತ್ತೆ. ನಾವು ಡೈರೆಕ್ಟ್ ಹೆಂಚ್ ಮೇಲೆ ಹಾಕೋದ್ರಿಂದ ಗೊತ್ತಾಗಲ್ಲ ಅಷ್ಟೇ. ನಮಗೆ ಗೊತ್ತಾಗುತ್ತೆ, ಆ ಅಳತೆಗೆ ನಾನು ಹಾಕ್ಕೊತೀನಿ. ಇದು ರೊಟ್ಟಿ ಹೆಂಚಾಗಿರೋದ್ರಿಂದ ನಾನು ಎಣ್ಣೆ ಏನು ಹಾಕಿಲ್ಲ. ನೀವು ದೋಸೆ ತವದ ಮೇಲೆ ಹಾಕೋರು ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಹಾಕ್ಬಿಡಿ, ನೀಟಾಗಿ ಬರುತ್ತೆ. ಇದು ನಾನು ರೊಟ್ಟಿ ಹಾಕೋಕ್ಕೆ ಅಂತ ಮಾಡ್ಕೊಂಡಿರೋದ್ರಿಂದ ಇದು ಹಂಗೆ ನೀಟಾಗಿ ಬರುತ್ತೆ, ಏನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನೀವು ಬೇಕಂದರೆ ದೋಸೆ ಹೆಂಚ್ ಮೇಲೆ ಹಾಕೋರು ಎಣ್ಣೆ ಹಾಕ್ಬಿಟ್ಟು ಫಸ್ಟು, ಆಮೇಲೆ ಇದನ್ನು ಬೆಳೆದ್ಬಿಟ್ಟು ಸುತ್ತ ಎಣ್ಣೆ ಹಾಕ್ಬಿಟ್ಟು ತಿರುಗಿಸ್ಕೊಂಡು ಬೇಯಿಸ್ಕೊಬೋದು. ಈ ಥರ ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟಕ್ಕೆ ಹೆಂಚ್ ಮೇಲೆ ತೊಟ್ಬಿಟ್ಟು ಅದನ್ನು ಒಂದು ಪ್ಲೇಟ್ ಮುಚ್ಚಿಬಿಡ್ತೀವಿ. ಒಂದು 10 ನಿಮಿಷ, ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಡಬೇಕು. ಅದು ಬೇಗ ಸೀದ್ಬಿಡುತ್ತೆ ತಳ, ಇದು ಕಬ್ಬಿಣದ್ದಾಗಿರೋದ್ರಿಂದ. ಅದಕ್ಕೆ ಸ್ವಲ್ಪ ಕಡಿಮೆಗೆ ಇಟ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ಎತ್ತುತ್ತೀನಿ. ಈಗ ಇದಾಗಿದೆ, ಇದು ಬೇಯ್ತಾನೆ ಅದು ಸೌತೆಕಾಯಿದು ಗಮ್ ಅಂತ ಸ್ಮೆಲ್ ಬರುತ್ತೆ ಕ್ಯಾರೆಟು ಈರುಳ್ಳಿ ಜೊತೆ.
ಸಖತ್ತಾಗಿರುತ್ತೆ. ಒಳ್ಳೆ ಸಲಾಡ್ ತರನೇ ಬರ್ತಾ ಇರುತ್ತೆ ಸ್ಮೆಲ್, ಗಮ್ ಅಂತ ಬರುತ್ತೆ ಒಂದು ಪರಿಮಳ, ಚೆನ್ನಾಗಿರುತ್ತೆ. ಇಷ್ಟೇ, ಇದಾಯ್ತು. ಇವಾಗ ಇದ್ರ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಅದು ವಿಡಿಯೋ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಶೇರ್ ಮಾಡ್ಕೊತೀನಿ. ಅನೀಶ್ ಏನಂದ್ರೆ ಕ್ಯಾರೆಟು, ಈ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿರೋದಂದ್ರೆ ಇಷ್ಟ ಆಗಲ್ಲ, ಏನು ಅಷ್ಟೇ ಪ್ಲೇನ್ ಆಗಿರ್ಬೇಕು. ನನಗೆ ಪ್ಲೇನ್ ರೊಟ್ಟಿನೇ ಇಷ್ಟ ಅಂತ ಹೇಳ್ತಿದ್ದ. ಮತ್ತೆ ತಿನ್ನೋಡು ಹೇಗೈತೆ ಹೇಳು ಅಂತ ಅಂದೆ. ಹೇಳ್ತಾನೆ, ಅವ್ನಿಗೆ ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಡ್ತಾನೆ ಡೈರೆಕ್ಟಾಗಿ. ನಾನು ಹೇಳ್ತಿದ್ದ ಮುಂಚೆನೆ, ನನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳ್ಬಿಡ್ತೀನಿ, ತಿಂದ್ಮೇಲೆ ಹೇಳ್ತೀನಿ ಇರು ಅಂತ. ಇಷ್ಟ ಆಯ್ತಾ? ನೆಕ್ಸ್ಟು ಹಿಂಗೆ ಟಿಫನ್ ಎಲ್ಲ ಆಯ್ತಲ್ಲ, ಮನೆ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ತಲೆಗೆ ಕೂದಲಿಗೊಂದು ಹೇರ್ ಪ್ಯಾಕ್ ಹಾಕ್ಬಿಡೋಣ. ಹೆಂಗು ಇವತ್ತು ವಾರಕ್ಕೆ ತಲೆಗೆ ಸ್ನಾನ ಮಾಡಲೇಬೇಕಲ್ವ. ನಿನ್ನೆ ಎಲ್ಲ ನೀಟಾಗೆ ಆಯಿಲ್ ಹಾಕಿರೋದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿದ್ದೆ. ಇವತ್ತು ಹೇರ್ ಪ್ಯಾಕ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಅಲೋವೆರಾ, ಇದು ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್ ಹೇರ್ ಪ್ಯಾಕ್ ಹೇಳ್ಬೇಕಂದ್ರೆ. ಅಂದರೆ ನಂಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಫಸ್ಟು ತುಂಬ ಜಾಸ್ತಿ ಆಗ್ತಾ ಇದ್ದೆ. ನಮ್ಮಮ್ಮರ ಮನೆಗೆ ಹೋದ್ರಂತೂ ಯಾವಾಗಲೂ ಒಂದು ದಿನ ಅಂದರೆ 1 ವೀಕಲ್ಲಿ ಒಂದು 2 ಸತಿನಾದರೂ ಇದನ್ನ ಹಾಕೊಳ್ತಾ ಇದ್ದೆ. ನಮ್ಮಮ್ಮ ಮಾಡ್ಕೊಡೋರು, ನಾನು ಹಾಕೊಂತಿದ್ದೆ ಅಂದ್ಬಿಟ್ಟು. ಈಗ ಅದು ಮೊನ್ನೆ ಹೋದಾಗ ಅಲ್ಲಿ ಅಲೋವೆರಾ ನೋಡಿನೇ ನಂಗೆ ಅನಿಸ್ತು, ಓ ಅಲೋವೆರಾ ಹೇರ್ ಪ್ಯಾಕ್ ಆಗ್ತಿದ್ದೆ ಅಲ್ವಾ ಅಂತ. ಅದನ್ನು ಮರೆತುಬಿಟ್ಟಿದ್ದೀನಿ ನಾನು ಇಲ್ಲಿ ಬಂದಮೇಲೆ. ಏನೋ ಇಲ್ಲಿ ಅಷ್ಟೊಂದು ಕೇರ್ ಮಾಡಲ್ಲ. ನಮಗೆ ಅಂದರೆ ನಾವು ಹೆಣ್ಮಕ್ಳೇ ಅಷ್ಟೇ ಅನ್ಸುತ್ತೆ. ಎಲ್ಲರಿಗೂ ಮನೆಯವ್ರಿಗಿರೋರ್ಗೋಸ್ಕರ ಮಾಡ್ಬಿಟ್ಟು ಆಮೇಲೆ ಅಯ್ಯೋ ನಮ್ದಾ ಇವತ್ತಾ ಬಿಡು ನೆಕ್ಸ್ಟ್ ಡೇ ಮಾಡೋಣ ಅಂತ ಅದನ್ನ ಕೆಲಸ ಬಿಟ್ಬಿಡ್ತೀವಿ. ಒಂದು ಹೇರ್ ಪ್ಯಾಕ್ ಆಗಲಿ, ಒಂದು ಫೇಸ್ ಪ್ಯಾಕ್ ಆಗಲಿ, ಎಲ್ಲಾನು ಹಂಗೆ ನಮ್ಮ ಕೆಲಸನ ಮುಂದೂಡ್ಬಿಡ್ತೀವಿ ಅನ್ಸುತ್ತೆ. ಸರಿ ಇವತ್ತು ಹಾಕೊಳ್ಳೋಣ ಅಂದ್ಬಿಟ್ಟು ತುಂಬ ದಿನ ಆಗಿತ್ತು, ತುಂಬ ತಿಂಗಳುಗಳ ಮೇಲೆ ಆಗೋಗಿತ್ತು ನನ್ನ ತಲೆಗೆ ಹೇರ್ ಪ್ಯಾಕೇ ಹಾಕಿಲ್ಲ. ಅಲ್ಲೋದ್ರೆ ನಮ್ಮಮ್ಮ ಹೆಂಗೋ ಮಾಡ್ಕೊಡ್ತಾರೆ ಹಾಕೋಬೋದು ಆರಾಮಾಗಿ. ಇದನ್ನೇನು ಅಂದರೆ ಫಸ್ಟು ಅಲೋವೆರಾನ ಕಟ್ ಮಾಡಿಬಿಟ್ಟು ಒಂದು ಬಕೆಟಲ್ಲಿ ಹಾಕಿಟ್ಬಿಡ್ಬೇಕು, ಇಲ್ಲಾಂದರೆ ಒಂದು ಜಗ್ಗಲ್ಲಾದ್ರೂ ಅದ್ರದ್ದು ಯೆಲ್ಲೋ ಕಲರ್ದು ಆ ನೀರೊಳಗಡೆ ಹೋಗ್ಬಿಡ್ಬೇಕು ಅದು. ಇಲ್ಲಾಂದರೆ ಒಂದು ಸಿಂಕಲ್ಲಾದ್ರೂ ಅದು ಹೋಗೋ ಥರ ಕಟ್ ಮಾಡಿದ ತಕ್ಷಣ ಒಂದು ಯೆಲ್ಲೋ ಕಲರ್ ಬರುತ್ತೆ, ಅದು ಹಾಕ್ಬಾರ್ದು. ಅದು ಹಾಕಿದ್ರೆ ಇಚ್ಚಿನೆಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಅದು ಹೋದ್ಮೇಲೆ ನೀಟಾಗಿ ತೊಳೆದ್ಬಿಟ್ಟು ಸೈಡು ಆ ಮುಳ್ಳು ಥರ ಇರೋದನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಈ ಅಲೋವೆರಾನ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಇದ್ರದ್ದು ಇದನ್ನ ತಕ್ಕೊಬೇಕು, ಆ ವೈಟ್ ಕಲರ್ದನ್ನ. ಅದನ್ನ ಚಾಕುಲಿ ಅಥವಾ ಸ್ಪೂನಲ್ಲಿ ತೆಗೆದ್ಬಿಟ್ಟು ಮಿಕ್ಸಿಗೆ ಹಾಕೊಂಡ್ರೆ ಬೆಸ್ಟು ನಿಮಗೆ. ನನ್ಗೆ ಈ ಥರ ಅಂದರೆ ನಂಗೆ ಅದು ಫುಲ್ಲು ಹಂಗೆ ಒಂದು ಪ್ಯಾಕ್ ಥರ ಸಿಗುತ್ತೆ ಅಂದ್ಬಿಟ್ಟು ನಾನು ಹಿಂಗೆ ತುರ್ಕೊಂಡೆ. ನೀವು ಫಸ್ಟ್ ಮಿಕ್ಸಿಗೆ ಹಾಕೊಂಬಿಡಿ, ಬೆಸ್ಟು ಅಂದರೆ 1-2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ, ಬೇಗನೂ ಆಗೋಗುತ್ತೆ. ನಾನು ತುರ್ಕೊತಾ ಇದ್ದೀನಿ ಮಾಡೋಕ್ಕೆ ಕೆಲ್ಸಿಲ್ಲ ಅಂದ್ಬಿಟ್ಟು. ಈ ಥರ ತುರಿದ್ರೆ ಬೇಗ ಆಗುತ್ತೆ ಅಂತ ಅನ್ಕೊಂಡೆ, ಆಮೇಲೆ ಗೊತ್ತಾಯ್ತು ಅಯ್ಯೋ ಮಿಕ್ಸಿಗೆ ಹಾಕೊಂಡಿದ್ರೆ ಒಂದು 5 ನಿಮಿಷಕ್ಕೆಲ್ಲ ಆಗೋಗಿರ್ತಿತ್ತಲ್ಲಪ್ಪ ಕೆಲಸ ಅಂತ. ಒಂದೊಂದ್ಸತಿ ಹಂಗೇನೆ ಮಾಡೋದು ನಾವು ಕೆಲಸ. ಇದಕ್ಕೆ 1-2 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದೇ ಮಿಕ್ಸಿಗೆ ಹಾಕೊಂಡಿದ್ರೆ ಒಂದೇ ಸತಿ ನೀಟಾಗಿ ಮಿಕ್ಸ್ ಮಾಡಿ ಕೊಟ್ಬಿಡ್ತಿತ್ತು. ನಾನೇನೋ ಅನ್ಕೊಂಡು ಮಾಡಿದೆ, ಅದೇನೋ ಆಯ್ತು ಅಷ್ಟೇ. ಮಿಕ್ಸಿಗೆ ಹಾಕೊಂಬಿಡಿ ನೀವು, ಬೆಸ್ಟ್ ಅಂದರೆ. ತುಂಬಾ ಈಸಿ ಇದು, ಜಾಸ್ತಿ ಹೊತ್ತೇನ ಹಿಡಿಯಲ್ಲ, ಮತ್ತೆ ತುಂಬಾ ಎಫೆಕ್ಟಿವ್. ನೀವು ಅಬ್ಸರ್ವ್ ಮಾಡಿ ನೋಡಿ, ಏರ್ ಫಾಲ್ ಎಷ್ಟು ಒಂದೇ ಡೇಲಿ ನಿಮ್ಗೆ ಏರ್ ಫಾಲ್ ಎಷ್ಟು ಕಂಟ್ರೋಲ್ ಆಗುತ್ತೆ ಗೊತ್ತಾ. ತುಂಬಾ ಬೇಗನೆ ಕೂದಲುದ್ರದ್ ಕಡಿಮೆ ಆಗುತ್ತೆ ಈ ಅಲೋವೆರಾ ಮತ್ತೆ ಕೊಬ್ಬರಿ ಎಣ್ಣೆ ಇವೆರಡು ಮಿಕ್ಸ್ ಮಾಡಿ ಹಾಕೋದ್ರಿಂದ. ಮತ್ತೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಹೌದು ಅಂತ. ಅಷ್ಟು ಒಳ್ಳೆ ರಿಸಲ್ಟ್ ಇದೆ ಇದರಲ್ಲಿ. ಹಾಗೆ ಕುಮಾರಿ ಅಂತ ಹೆಸರಿದೆ, ಅಂದ್ರೆ ಕುಮಾರಿ ಅಂದ್ರೆ ಹುಡುಗಿರ್ ತರ ಇರೋದು ಅಂತ. ಅದಕ್ಕೆ ಫೇಸ್ಗಾಗ್ಲಿ ಹೇರ್ಸ್ಗಾಗ್ಲಿ ತುಂಬಾ ಒಳ್ಳೇದಂತೆ ಇದು. ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಫಸ್ಟು ತಲೆ ಕೂದಲುದೆಲ್ಲ ಸಿಕ್ ಬಿಡಿಸ್ಕೊಂಡ್ಬಿಟ್ಟು ಕೂದಲನ್ನ ಡಿವೈಡ್ ಮಾಡಿಕೊಂಡು ನೀಟಾಗಿ ಸಿಕ್ ಬಿಡಿಸ್ಕೊಂಡು ಈಗ ಅಲೋವೆರಾ ಜೆಲ್ ತಗೊಂಡು ನತ್ತಿಯಿಂದ ಹಿಂದೆವರೆಗೂ ಈ ಥರ ಡಿವೈಡ್ ಮಾಡ್ಕೊಂಡು ಹಾಕೊಂಡ್ರೆ ಈಸಿ ಆಗುತ್ತೆ. ನಾನು ಫಸ್ಟ್ ನೆತ್ತಿಯಿಂದ ಹಿಂದೆವರೆಗೂ ಡಿವೈಡ್ ಮಾಡ್ಕೊಂಡಿದ್ನಲ್ಲ ಆ ಪ್ಲೇಸಲ್ಲಿ ಹಾಕೊತೀನಿ. ಇದು ಅಲೋವೆರಾ ಜೆಲ್ ಏನಂದ್ರೆ ನಮ್ಮ ಕೂದಲನ್ನ ಹೈಡ್ರೇಟ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕ್ಯಾಲ್ಪ್ ಹೈಡ್ರೇಟ್ ಆಗಿರುತ್ತೆ. ಮತ್ತೆ ಇದರಲ್ಲಿ ವಿಟಮಿನ್ ಎ, ಸಿ ಮತ್ತೆ ಇ ಇರೋದ್ರಿಂದ ನಮ್ಮ ಕೂದಲಿಗೆ ತುಂಬಾನೇ ಒಳ್ಳೇದು. ಮಾಯಿಶ್ಚರ್ ಆಗಿಟ್ಟಿರುತ್ತೆ ಕೂದಲು, ಮತ್ತೆ ಗ್ರೋತ್ಗೆ ಸಪೋರ್ಟ್ ಮಾಡುತ್ತೆ, ಮತ್ತೆ ಕೂದಲನ್ನ ಸಾಫ್ಟ್ ಮಾಡುತ್ತೆ, ಶೈನಿ ಆಗಿಟ್ಟಿರುತ್ತೆ. ಆಮೇಲೆ ಬ್ರೇಕೇಜ್ ಆಗ್ತಾ ಇರುತ್ತಲ್ಲ, ಕೂದಲು ಕಟ್ ಆಗತ್ತಾರ, ಅದೆಲ್ಲ ಕಡಿಮೆ ಆಗುತ್ತೆ ಇದರಿಂದ. ಮತ್ತೆ ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ. ಡ್ಯಾಂಡ್ರಫ್ ಪ್ರಾಬ್ಲಮ್ ಇರೋರು ಅಲೋವೆರಾ ಜೆಲ್ನ ರೆಕಮೆಂಡ್ ಮಾಡ್ತೀನಿ, ಹಾಕೊಳ್ಳಿ, ತುಂಬ ಒಳ್ಳೇದು.
ಡ್ಯಾಂಡ್ರಫ್ ಬರಲ್ಲ, ಮತ್ತು ಸಾಫ್ಟು ಮತ್ತು ಸ್ಟ್ರೆಂತ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಮತ್ತು ಕೂದಲು ಡ್ರೈನೆಸ್ ಇರೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಡ್ರೈ ಕೂದಲಿರುತ್ತಲ್ಲ ಅವ್ರಿಗೆ ಅದನ್ನು ಚೆನ್ನಾಗಿ ಇಟ್ಟಿರೋಕ್ಕೆ ಅಲೋವೆರಾ ಜೆಲ್ನ ಯೂಸ್ ಮಾಡಬೇಕು. ಈ ಥರ ಮನೆಯಲ್ಲಿ ವಾರಕ್ಕೆ ಒಂದ್ಸತಿ ಅಟ್ಲೀಸ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಯೂಸ್ ಇದೆ ನಮ್ಮ ಹೇರ್ಗಾಗಲಿ. ಮತ್ತು ಫೇಸ್ ಪ್ಯಾಕ್ ಹಾಕೋದ್ರೂ ಅಷ್ಟೇ ಅಲೋವೆರಾದಿಂದ ತುಂಬ ಒಳ್ಳೆಯದು. ಫುಲ್ಲು ಕವರ್ ಆಗೋ ಥರ ಹಾಕಿದ್ದೀನಿ ನಾನು. ಒಳಗಡೆನೂ ಅಷ್ಟೇ ಭಾಗ ಮಾಡಿ ಡಿವೈಡ್ ಮಾಡಿ ಹಾಕಿದ್ನಲ್ವ, ಒಳಗಡೆನೂ ಎಲ್ಲ ಕೂದಲಿಗೆ ನೀಟಾಗೆ ಆಯಿತು. ಫುಲ್ಲು ಪ್ಯಾಕ್ ಹಾಕ್ಕೊಂಡೆ ಪೂರ್ತಿ. ನಿಮಗೆ ಯಾರಿಗಾದ್ರೂ ಈ ಥರ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರಲಿ, ಹೇರ್ ಡ್ರೈನೆಸ್ ಇರಲಿ, ಏರ್ ಫಾಲ್ ಇರಲಿ, ಇದನ್ನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ತಿಳಿಸಿ ಹೇಗಿತ್ತು ಅಂತ. ನಾನು ಇದನ್ನು ತುಂಬ ವರ್ಷದಿಂದನೇ ಹಾಕ್ಕೊತೀನಿ. ಈ ಥರ ಹಾಕ್ಬಿಟ್ಟು ಒಂದು ಕ್ಲಿಪ್ ಹಾಕ್ಬಿಟ್ರೆ ಸುತ್ತಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡೋ ಟೈಮಲ್ಲಿ ತಲೆ ವಾಶ್ ಮಾಡಿದ್ರೆ ಆಯಿತು. ಸ್ವಲ್ಪ ಲೈಟಾಗೆ ಶಾಂಪು ಹಾಕ್ಬೇಕಾಗುತ್ತೆ, ಯಾಕೆಂದರೆ ಕೊಬ್ಬರಿ ಎಣ್ಣೆ ಹಾಕಿರ್ತೀವಲ್ವಾ, ಅದಕ್ಕೋಸ್ಕರ ಒಂಚೂರು ಲೈಟಾಗೆ ಶಾಂಪು ಹಾಕ್ಬಿಟ್ಟು ವಾಶ್ ಮಾಡೋದು ಬೆಸ್ಟು. ಜಾಸ್ತಿ ಏನು ಹಾಕೋಂಗಿಲ್ಲ ಶಾಂಪೂನ, ಒಂದು ಸ್ವಲ್ಪದಲ್ಲೇ ಹೊರಟೋಗುತ್ತೆ ನೀಟಾಗೆ. ಮತ್ತು ನಾವು ಮನೇಲಿರೋರು ಕಸ ಗುಡಿಸಿದ್ಮೇಲೆ ಮತ್ತು ಮನೆ ಡಸ್ಟಿಂಗ್ ಮಾಡಿದ್ಮೇಲೆ ಮುಖನ ಪ್ಲೇನ್ ವಾಟರಲ್ಲಿ ಅವಾಗವಾಗ ತೊಳಿತಾ ಇರಬೇಕು. ಇಲ್ಲಾಂದ್ರೆ ಮುಖದ ಮೇಲೆಲ್ಲ ಧೂಳು ಕುತ್ಕೊಂಡು ಪಿಂಪಲ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದನೇ ಅರ್ಧ ಪಿಂಪಲ್ಸ್ ಬರೋದು. ನನ್ನ ಮಗ ಹಾಲಿಡೇಸ್ ಅಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ, ಅದಕ್ಕೆ ಅವ್ನಿಗೆ ಇಷ್ಟ ಅಂದ್ಬಿಟ್ಟು ಕಡಲೆಕಾಯಿ ತಂದಿದ್ರವರಪ್ಪ. ಹಂಗೆ ಬೇಯಕ್ಕೆ ಇಟ್ಬಿಡೋಣ ಅಂತ ನಾನು ನೀರು ಹಾಕಿ ಇಟ್ಬಿಟ್ಟಿದ್ದೆ ಮುಂಚೆನೆ. ಈಗ ನೋಡಿ ಮಣ್ಣೆಲ್ಲ ಕೆಳಗಡೆ ಹೋಗಿದೆ. ಇದನ್ನ ಇನ್ನೊಂದ್ಸತಿ ತೊಳ್ಕೊಂಡು ಉಪ್ಪು ಹಾಕ್ಬಿಟ್ಟು ಒಂದು 3 ವಿಜಿಲ್ ಕೂಗ್ಸಿದ್ರೆ ಬೆಂದಿರುತ್ತೆ. ಅವ್ನಿಗೆ ಮಾಡ್ಕೊಡ್ತೀನಿ. ಇನ್ನು ಆಚೆ ತಿಂಡಿ ಏನು ಕೊಡ್ಸಲ್ಲ ಅಲ್ವಾ, ಜಾಸ್ತಿ ಏನು ಕೊಡ್ಸೋದೇ ಇಲ್ಲ. ಇದನ್ನ ಬೇಯಿಸ್ಕೊಟ್ರೆ ತಿಂತಾನೆ. ಇದನ್ನೇ ಅವನಿಗೆ ಬೇಕಾದಾಗೆಲ್ಲ ಪ್ಲೇಟ್ ಹಾಕೊಂಡು ತಿನ್ಕೊಂಡಿರ್ತಾನೆ. ಎಲ್ರಿಗೂ ಗೊತ್ತಿರಂಗೆ ಕಡಲೆಕಾಯಿನ ಬಡವರ ಬಾದಾಮಿ ಅಂತಾರೆ. ಅಷ್ಟು ಪ್ರೋಟೀನ್ಸ್ ವಿಟಮಿನ್ಸ್ ಇರುತ್ತೆ, ಅಂತದ್ ಕೊಡೋದು ಒಳ್ಳೇದಲ್ವಾ, ಅದಕ್ಕೋಸ್ಕರ. ಯಾಕೆ ಬೆಂದಿಲ್ವಾ? ಅಷ್ಟೊಂದು ಮತ್ತೆ ಅಷ್ಟು ಬಿಸಿ ಐತೆ. ಆಯ್ತಾ ಡ್ರಾಯಿಂಗ್ ಮಾಡಿದ್ದು? ಏನೇನು ಡ್ರಾಯಿಂಗ್ ಮಾಡಿದೆ? ನೀನೇ ಅಲ್ಲೊಂದು ಸ್ಟ್ರಾಬೆರಿ, ತೆಂಗಿನಕಾಯಿ, ವಾಟರ್ ಮೆಲನ್. ಅದು ವಾಟರ್ ಮೆಲನ್ ಐಸ್ ಕ್ರೀಮ್, ವಾಟರ್ ಮೆಲನ್ ಐಸ್ ಕ್ರೀಮು, ಚೆರಿ, ಸೈಕಲ್ಲು. ವಾವ್, ಇಷ್ಟೊಂದು ಡ್ರಾಯಿಂಗ್ ಮಾಡಿಬಿಟ್ಟಾ? ಈಗ ಫಿಲಮ್ ನೋಡ್ತಾ ಇದೆಯಾ? ಯಾವುದು? ಸ್ಪೈಡರ್ಮ್ಯಾನ್. ನನ್ನ ಫೇವ್ರೆಟ್ ಫಿಲಮ್ ಇದು. ನಿನ್ನ ಫೇವ್ರೇಟಾ? ಅದೇನು ತಡಬುಡ ಅರ್ಥ ಆಗಲ್ಲಪ್ಪ ನಂಗಂತೂ. ನಿಂಗೇನು ಅರ್ಥ ಆಯ್ತದೆ? ಸ್ಪೈಡರ್ಮ್ಯಾನ್ ಬರೀ ನಿಂಗೇನು ಗೊತ್ತಾಗಲ್ಲ, ಬರೀ ಅವನ್ನ ನೋಡೋದಷ್ಟೇ ನನಗೆ ಇಷ್ಟ. ಅವನ್ನ ನೋಡೋದೇ ಇಷ್ಟನಾ? ಮತ್ತೆ ಫೋಟೋ ಹಾಕ್ಕೊಂಬಿಡೊಂದು, ಫಿಲಮ್ ಯಾಕೆ ನೋಡ್ತೀಯ ಅಲ್ವಾ? ಏನು ಇದು ನೆಕ್ಸ್ಟ್ ಎಕ್ಸ್ಪ್ಲೈನರ್ ಕಾಂಗ್ ವರ್ಸಸ್ ಗಾಡ್ಜಿಲ್ಲಾ ಫಿಲಮ್ ನೋಡಬೇಕು ಎಲ್ಲರೂ ನೋಡಬೇಕು. ಹೇಳು ಎಲ್ರಿಗೂ ನೋಡಿ ಅಂತ. ಏನೋ ಅನೀಶ್ ಹೇಳ್ತಾವೆ ನೋಡ್ರಪ್ಪ, ನಮಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಎಕ್ಸ್ಪ್ಲೈನರ್ ಕನ್ನಡ ಗಾಡ್ಜಿಲ್ಲಾ ವರ್ಸಸ್ ಕಿಂಗ್ ಕಾಂಗ್. ಹಾಗೆ ಇದೇನು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಜಿಜಿಂಬೆ ಅಂತ ಅನ್ಕೊಂಡಿದ್ದೀನಿ. ಈ ಸೀಸನಲ್ಲಿ ಬರುತ್ತೆ ಅನ್ಸುತ್ತೆ ಇದು. ನಾನು 6th ಸ್ಟ್ಯಾಂಡರ್ಡ್ ಸಮ್ಮರ್ ಹಾಲಿಡೇಸಲ್ಲಿ ನಮ್ಮೂರಿಗೆ ಹೋಗಿದ್ದಾಗ ನಮ್ಮಮ್ಮನ ಅಣ್ಣನ ಹೆಂಡತಿ ಒಬ್ರು ಇದ್ದಾರೆ, ನಮ್ಮ ಅತ್ತೆ, ಅವರು ಇಟ್ಕೊಟ್ಟಿದ್ರು ಈ ಥರ ಜಿಜಿಂಬೆ. ನನಗೆ ಅದನ್ನ ತಗೊಂಡು ಬಂದ್ಬಿಟ್ಟು ಒಂದು ಬೆಂಕಿಪಟ್ಟಣದಲ್ಲಿ ಹಾಕಿ ಸಾಕೊಂಡಿದ್ದೆ. ಅದೇ ನೆನಪಾಯ್ತು ಇದನ್ನ ನೋಡಿ. ಅದು ಒಂದು ಮೊಟ್ಟೆ ಸಹ ಇಟ್ಟಿತ್ತು, 2 ಮೊಟ್ಟೆ ಇಟ್ಟಿತ್ತು. ನಮ್ಮ ಅಪ್ಪಂಗೆ ಕರ್ಕೊಂಡು ಹೋಗೋದಕ್ಕೆ ಜಾಲಿ ಸೊಪ್ಪು ಅದು ಏನೇನು ತಿನ್ನುತ್ತೋ ಗಾಡೀಲಿ ತಗೊಂಬರ್ತಿದ್ರು. ಮೋಸ್ಟ್ಲಿ ಆ ಮರದ ಮೇಲೆ ಆರೋಟೋಯ್ತು ಅನ್ಸುತ್ತೆ. ಅನೀಶನ್ ಕರೆದೆ, ಅಷ್ಟರಲ್ಲಿ ಆರೋಟೋಯ್ತು. ಅವ್ನಿಗೆ ನೋಡೋಕ್ಕೆ ಸಿಕ್ಲಿಲ್ಲ. ಅವ್ನಿಗೆ ಜಿಜಿಂಬೆ ಅಂದ್ರೆ ಏನು ಅಂತಾನೂ ಸಹ ಗೊತ್ತಿಲ್ಲ ಅನ್ಸುತ್ತೆ. ನೀವು ಯಾರಾದ್ರೂ ಈ ಥರ ಸಾಕಿರೋದು ನೆನಪಿದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.